ಗಾಲಿ ಜನಾರ್ದನ್ ರೆಡ್ಡಿ ಗರ್ವಾಪ್ಸಿಯಾದ ಬಳಿಕ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಭ್ರಮ ಇಮ್ಮಡಿಸಿದೆ. ರೆಡ್ಡಿ ಬ್ರದರ್ಸ್ ಕಾರಣಕ್ಕೆ ರಾಜ್ಯ ರಾಜಕಾರಣದಲ್ಲಿ ಬಳ್ಳಾರಿ ಬಿಜೆಪಿಯ ಭದ್ರಕೋಟೆ ಆಗಿತ್ತು. ಆದರೆ ರೆಡ್ಡಿ ಜೈಲು ಪರೇಡ್ ಬಳಿಕ ಶುರುವಾದ ಅಧಪತನ ಈವರೆಗೂ ಕುಸಿತಾನೇ ಇದೆ. ಈಗ ಅದಕ್ಕೆಲ್ಲ ಬ್ರೇಕ್ ಬೀಳೋ ಸಮಯ ಬಂದಿದ್ದು ಬಳ್ಳಾರಿಗೆ ರೆಡ್ಡಿ ಪಾದಾರ್ಪಣೆಯಾಗಿದೆ. ಹೀಗಾಗಿ ಬತ್ತಿದ ಉತ್ಸಾಹದ ಮರುಪೂರಣಕ್ಕೆ ಕೇಂದ್ರ ಸಚಿವರ ಆಗಮನ ಆಗಿದೆ. ಬಳ್ಳಾರಿ ಒಂದು ಕಾಲದ ಕಾಂಗ್ರೆಸ್ನ ಭದ್ರಕೋಟೆ. ಈ ಭದ್ರಕೋಟೆಯ ರಾಜಕಾರಣವನ್ನ ಛಿದ್ರ ಮಾಡಿದ್ದು ಗಾಲಿ ಜನಾರ್ದನ ರೆಡ್ಡಿ. ಗಣಿಧಣಿ ಎಂಬ ಅನ್ವರ್ಥ ನಾಮದೊಂದಿಗೆ ಹಣಬಲದಿಂದ ದಕ್ಷಿಣ ಭಾರತದಲ್ಲಿ ಮೊದಲ ಬಿಜೆಪಿ ಸರ್ಕಾರ ರಚನೆಗೆ ಕಾರಣೀಕರ್ತ. ಮಧ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಚರಿತ್ರೆಯನ್ನ ದಶಕಗಳ ಕಾಲ ಬರೆದ ರೆಡ್ಡಿ ಬ್ರದರ್ಸ್ ಆ ಬಳಿಕ ಸಕುಟುಂಬ ಸಮೇತ ರಾಜಕೀಯದ ತೀರ್ಥಯಾತ್ರೆಯನ್ನ ಕೈಗೊಳ್ಳುವಂತಾಯಿತು. ಈಗ ಮತ್ತೆ ಕಾಲ ಉರುಳಿದೆ. ರೆಡ್ಡಿ ಬಳ್ಳಾರಿಗೆ ರಿಟರ್ನ್ ಆಗಿದ್ದಾರೆ. ರೆಡ್ಡಿ ಘರ್ ವಾಪಸಿ ಬಳಿಕ ಶುರುವಾಯಿತು ಕೇಸರಿ ಕಲರವ. ಸಂಡೂರು ಬೈ ಎಲೆಕ್ಷನ್ಗೂ ಮುನ್ನವೇ ಸಿದ್ಧತೆಯ ಆರಂಭ. ಬಳ್ಳಾರಿಯನ್ನೇ ಶಕ್ತಿ ಕೇಂದ್ರವಾಗಿಸಿ 5 ಜಿಲ್ಲೆಗಳ ಮೇಲೆ ನೇರ ರಾಜಕಾರಣದ ಹಿಡಿತ ಸಾಧಿಸಿದ್ದ ಬ್ರದರ್ಸ್ ಈಗ ಶೂನ್ಯಕ್ಕಿಳಿದಿದ್ದಾರೆ. ಭರ್ತಿ 27 ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 5 ಮತ್ತೊಂದು ಕ್ಷೇತ್ರ. ಈ ಹೀನಾಯ ಸ್ಥಿತಿಗೆ ತಿಲಾಂಜಲಿ ನೀಡಿ ಬಳ್ಳಾರಿಯಲ್ಲಿ ಮತ್ತೆ ಬಿಜೆಪಿ ಗತಕ್ಕೆ ಮರುಕಳಿಸುವ ಯತ್ನ ಶುರುವಾಗಿದೆ. ಒಂದ್ ಕಡೆ 14 ವರ್ಷಗಳ ವನವಾಸ ಅಂತ್ಯಗೊಳಿಸಿ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ವಾಪಸ್ಸಾಗಿದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ತನ್ನ ಕಮಲದ ಹೂವು ಅರಳಿಸುವ ಉಮೇದಿನಲ್ಲಿದೆ. ಅಂದ್ಹಾಗೆ ಸೊರಗಿ ಸುಣ್ಣವಾದ ಬಳ್ಳಾರಿ ಬಿಜೆಪಿಯಲ್ಲಿ ನವೋತ್ಸಾಹ ಆರಂಭವಾಗಿದ್ದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಆಗಮನ ಬಳ್ಳಾರಿಯ ಅಗತ್ಯತೆಯನ್ನ ಸಾರ್ತಾ ಇದೆ. ಸಂಡೂರು ಬೈ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಸಿದ್ಧತೆ ಆರಂಭವಾದಂತಿದೆ. ಅದೆಲ್ಲವೂ ಕೂಡ ಏನೇನು ಇಲ್ಲ, ಹೋಗ್ತಾ ಇದ್ದೀನಿ ನೋಡಿ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಬಿಜೆಪಿ ಹಳೆ ಬಿಜೆಪಿ ಹೆಂಗಿತ್ತು ಇಲ್ಲಿ ಆ ಮಟ್ಟಕ್ಕೆ ತರ್ತೀವಿ. ಬಳ್ಳಾರಿ ರಾಜ್ಯದಲ್ಲೂ ಅದೇ ಆಯ್ತದೆ, ಇಲ್ಲೂ ಅದೇ ಆಗ್ತದೆ. ಪ್ರತಿಯೊಂದು ಕಡೆನೂ ಕೂಡ ಹಳೆ ಬಿಜೆಪಿ ಏನಿತ್ತು ಅದೇ ಬಿಜೆಪಿ ಆಗ್ತದೆ. ಸಿಎಂ ಬೆಂಗಾವಲು ವಾಹನ ಬರ್ತಿದ್ರು ಡೋಂಟ್ ಕೇರ್. ಸಿದ್ದರಾಮಯ್ಯ ಝೀರೋ ಟ್ರಾಫಿಕ್ಗೆ ರೆಡ್ಡಿ ಸವಾಲ್. ನಿನ್ನೆ ಸಿಎಂ ವಾಹನ ಆಗಮಿಸ್ತಾ ಇದ್ರು ಲೆಕ್ಕಿಸದೆ ಜನಾರ್ದನ ರೆಡ್ಡಿ ಒನ್ ವೇನಲ್ಲಿ ತಮ್ಮ ಕಾರು ಚಲಾಯಿಸಿಕೊಂಡು ಹೋಗಿರುವ ಘಟನೆ ನಡೆದಿದೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ಸಿಎಂ ಗಂಗಾವತಿಯಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದ ವೇಳೆ ಈ ಘಟನೆ ನಡೆದಿದೆ. ಸಿಎಂ ಆಗಮನದ ಹಿನ್ನೆಲೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಸಿಎಂ ಎದುರಿಗೆ ಬರ್ತಾ ಇದ್ದ ಶಾಸಕ ರೆಡ್ಡಿ ಕಾರನ್ನ ಪೊಲೀಸರು ತಡೆದಿದ್ದಾರೆ. ಬರೋಬ್ಬರಿ 20 ನಿಮಿಷಗಳ ಕಾಲ ರಸ್ತೆಯಲ್ಲಿ ನಿಂತ ರೆಡ್ಡಿ ಬಳಿಕ ಡಿವೈಡರ್ ಮೇಲೆಯೇ ಕಾರು ಹತ್ತಿಸಿ ತೆರಳಿದ್ದಾರೆ. ಈ ವೇಳೆ ರಾಂಗ್ ರೂಟ್ನಲ್ಲಿ ಕಾರು ಬಂದಿದ್ದನ್ನ ಕಂಡ ಸಿಎಂ ತಮ್ಮ ಕಾರನ್ನೇ ನಿಲ್ಲಿಸಿ ರೆಡ್ಡಿ ಕಾರ್ ಪಾಸ್ ಆದ ಬಳಿಕ ತೆರಳಿದ್ದಾರೆ. ಒಟ್ಟಾರೆ ಝೀರೋ ಟ್ರಾಫಿಕ್ ಸಂಸ್ಕೃತಿ ವಿರುದ್ಧ ಸಾಕಷ್ಟು ಆಕ್ರೋಶಗಳಿರೋದು ನಿಜ. ಆದ್ರೆ ಶಾಸಕರೊಬ್ಬರು ಹೀಗೆ ರೂಲ್ಸ್ ಬ್ರೇಕ್ ಮಾಡಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.